ಹೌದು, ಇಡೀ ಭಾರತವೇ ಇದೀಗ ಶ್ರೀರಾಮನ ಜಪ ಮಾಡ್ತಿದೆ. ಆದ್ರೆ ಇತ್ತ ರಾಮನ ಭಂಟ ಹನುಮನ ನಾಡಿನಲ್ಲಿ ವಿವಾಹಿತ ಮಹಿಳೆ ಮೇಲೆ 6 ಜನ ಪುಂಡರು ರೇಪ್ ಮಾಡಿರೋ ನೀಚ ಪ್ರಕರಣ ಬೆಳಕಿಗೆ ಬಂದಿದೆ. ಹೌದು, ಮನೆ ಕೆಲಸ ಮಾಡಿಕೊಂಡಿದ್ದ ಬೆಂಗಳೂರಿನ ಗೊರಗುಂಟೆಪಾಳ್ಯದ ಸಂತ್ರಸ್ತೆ 3 ತಿಂಗಳ ಹಿಂದೆ ಕೊಪ್ಪಳದ ಜಿಲ್ಲೆಯ ಕಾರಟಗಿ ತಾಲೂಕಿನ ಸಿದ್ದಾಪುರದ ಮಂಜುನಾಥ್ನ ಜೊತೆ ವಿವಾಹವಾಗಿದ್ಲು. ಆದ್ರೆ ಇಬ್ಬರ ನಡುವೆ ಆಗಾಗ ಜಗಳ ಆಗ್ತಿತ್ತು. ಪತಿ ಮಂಜುನಾಥ್ ತನ್ನೂರಿಗೆ ವಾಪಸ್ ಬಂದಿದ್ದ. ಗಂಡನನ್ನು ಹುಡುಕಿಕೊಂಡು ಫೆಬ್ರವರಿ 8ರ ರಾತ್ರಿ 9 ಗಂಟೆ ಸುಮಾರಿಗೆ ಮಹಿಳೆ ಗಂಗಾವತಿ ಬಸ್ ನಿಲ್ದಾಣಕ್ಕೆ ಬಂದಿದ್ದಾಳೆ. ಅಲ್ಲಿಗೆ ಬಂದ ಪತಿ ಅಲ್ಲಿಯೂ ಜಗಳ ಮಾಡಿದ್ದ. ಇದನ್ನ ಗಮನಿಸಿದ ಅಲ್ಲೇ ಇದ್ದ 6 ಯುವಕರ ಗುಂಪು ಅಲ್ಲಿಗೆ ಬಂದಿದೆ. ಆಕೆಯ ಪತಿಯ ಮೇಲೆ ಹಲ್ಲೆ ನಡೆಸಿದೆ. ಹೆದರಿದ ಮಹಿಳೆ ಉದ್ಯಾನದ ಕಡೆ ಓಡಿ ಹೋಗಿದ್ದಾಳೆ. ಅಲ್ಲಿಗೆ ಬಂದ 6 ಮಂದಿಯಲ್ಲಿ ಲಿಂಗರಾಜ್ ಎಂಬಾತ ಅತ್ಯಾಚಾರ ಮಾಡಿದ್ದಾನೆಂದು ಮಹಿಳೆ ದೂರು ನೀಡಿದ್ದಾಳೆ. ಅತ್ಯಾಚಾರ ಆಗಿರ್ತಕ್ಕಂಥದ್ದು. ಆ ಹೆಣ್ಮಗಳು ಬೆಂಗಳೂರಿಗೆ ಆಕೆ ಗಂಡ ಈ ಭಾಗದವನು ಭೇಟಿ ಆಗೋದಕ್ಕೆ ಬಂದಂಥ ಸಂದರ್ಭ, ಆ ಸಂದರ್ಭವನ್ನು ದುರುಪಯೋಗಪಡಿಸಿಕೊಂಡಿರ್ತಕ್ಕಂಥ ಆ ಭಾಗದ ದುಷ್ಟು ಹುಡುಗರು ಆಕೆ ಗಂಡನನ್ನು ಥಳಿಸಿ ಆಕೆಯನ್ನು ರೇಪ್ ಮಾಡಿರ್ತಕ್ಕಂಥ ಕೆಟ್ಟ ಘಟನೆ ಈ ಭಾಗದಲ್ಲಿ ನಡೆದಿರ್ತಕ್ಕಂಥದ್ದು. ಭಾಳ ಬೇಸರದ ಸಂಗತಿ ಏನಪ್ಪ ಅಂತಂದರೆ, ಈ ಹನುಮ ಹುಟ್ಟಿದ ಈ ನಾಡಿನಲ್ಲಿ, ಈ ಭಾಗದಲ್ಲಿ ಈ ಥರದ ಅತ್ಯಾಚಾರ ಪ್ರಕರಣಗಳು ನಡೀತಾ ಇರತಕ್ಕಂಥದ್ದು ಭಾಳ ಖೇದಕರ ಸಂಗತಿ. ಅತ್ಯಾಚಾರ ನಡೆಸಿದ ಆರೋಪಿ ಸೇರಿ 6 ಮಂದಿ ಬಂಧನ. ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರೇಪ್ ಮಾಡಿದ ಯುವಕರ ತಂಡದಲ್ಲಿ ಗಂಗಾವತಿಯ ಲಿಂಗರಾಜ್, ಮೌಲಾ ಹುಸೇನ್, ಶಿವಕುಮಾರ ಸ್ವಾಮಿ, ಪ್ರಶಾಂತ್, ಮಹೇಶ್ ಮತ್ತು ಮಾದೇಶ್ ಎಂಬ 6 ಮಂದಿ ಇದ್ರು. ಅವರಲ್ಲಿ ಲಿಂಗರಾಜ್ ಎಂಬಾತ ಅತ್ಯಾಚಾರ ಮಾಡಿದ್ದಾನೆ ಎಂದು ಮಹಿಳೆ ದೂರು ನೀಡಿದ್ದಾರೆ. ಮಹಿಳೆ ದೂರನ್ನು ಆಧರಿಸಿ ಗಂಗಾವತಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಘಟನೆಗೆ ಸಂಬಂಧಿಸಿದ ಎಲ್ಲ 6 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಒಬ್ಬ ವಿಕ್ಟಿಮ್ ಅವಳು ನನ್ನ ಮೇಲೆ ಒಬ್ಬ ಲಿಂಗರಾಜ್ ಅನ್ನೋನು ರೇಪ್ ಮಾಡಿದ ಅಂತ ಹೇಳ್ತಾಳೆ. ಆಮೇಲೆ ಗೊತ್ತಾಯ್ತು ಅವನ ಹೆಸರು ಅಂತ. 5-6 ಜನ ನನಗೆಲ್ಲ ಮಿಸ್ಬಿಹೇವ್ ಮಾಡಿದ್ರು. ಬಟ್ ಅವನು ನನಗೆ ನನ್ನ ಗಂಡನ ಜೊತೆ ಇರುವಾಗ ನನ್ನ ಗಂಡನಿಗೆ ನೀವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಕೇಳಿ ನಮಗೆ ಗಲಾಟೆ ಮಾಡ್ತಾಯಿದ್ರು. ಆ ಕಾರಣಕ್ಕೆ ನಾನು ಗಾಬರಿಗೊಂಡು ನನ್ನ ಗಂಡನ ಹೊಡಿಬೇಕಾದ್ರೆ ನಾನು ಓಡಿ ಹೋದೆ ಬಸ್ ಸ್ಟ್ಯಾಂಡ್ ನಿಯರ್ ಹತ್ರ. ಆವಾಗ ನನ್ನ ಬೆನ್ನತ್ಕೊಂಡು ಬಂದು ಅವನು ಅತ್ಯಾಚಾರ ಮಾಡಿದ. ಅದಾದಮೇಲೆ ನಮಗೆ ಪೊಲೀಸ್ ಆಟೋ ಡ್ರೈವರ್ ಹೆಲ್ಪ್ ಮಾಡಿದ್ರು, ಕಂಪ್ಲೇಂಟ್ ಕೊಟ್ಟಿದ್ರು. ಅತ್ಯಾಚಾರ ನಡೆಸಿದ ಆರೋಪಿ ಹಾಗೂ ಆತನಿಗೆ ಸಹಕಾರ ನೀಡಿದ 6 ಮಂದಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ.